ನಿಮ್ಮ ವಾಹಿನಿ ಇದ್ದಿದ್ದು ಇದ್ದ ಹಾಗೆ. ನೂತನ ಕೇಂದ್ರ ಸಚಿವರುಗಳಾದ ಪ್ರಹ್ಲಾದ್ ಜೋಶಿ, ಎಚ್.ಡಿ. ಕುಮಾರಸ್ವಾಮಿ ಮತ್ತು ಶೋಭಾ ಕರಂದ್ಲಾಜೆ, ವಿ. ಸೋಮಣ್ಣ ಅವರನ್ನ ರಾಜ್ಯ ಸರ್ಕಾರಿ ಪಡಿತರ ವಿತರಕರ ಸಂಘದ ರಾಜ್ಯಾಧ್ಯಕ್ಷರಾದ ಟಿ. ಕೃಷ್ಣಪ್ಪ ರವರು ದೆಹಲಿಯಲ್ಲಿ ಭೇಟಿ ಮಾಡಿ ಶುಭ ಹಾರೈಸಿ ಸನ್ಮಾನಿಸಿದರು. ಇದೇ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದ ನ್ಯಾಯಬೆಲೆ ಅಂಗಡಿ ಮಾಲೀಕರ ಕುಂದುಕೊರತೆಗಳ ಬಗ್ಗೆ ಸಮಾಲೋಚನೆ ನಡೆಸಿ ಚರ್ಚಿಸಿದರು. ನೂತನ ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ ರವರು ನ್ಯಾಯಬೆಲೆ ಅಂಗಡಿ ಮಾಲೀಕರಿಗೆ ಅನ್ಯಾಯವಾಗದಂತೆ ನಡೆಸಿಕೊಳ್ಳುವುದಾಗಿ ಭರವಸೆ ನೀಡಿದ್ದಾರೆಂದು ರಾಜ್ಯಾಧ್ಯಕ್ಷರಾದ ಟಿ. ಕೃಷ್ಣಪ್ಪ ತಿಳಿಸಿದರು. ನೂತನವಾಗಿ ಆಹಾರ ಸಚಿವರಾದಂಥ ಪ್ರಹ್ಲಾದ್ ಜೋಶಿ ಸಾಹೇಬರನ್ನ ನಿನ್ನೆ ಭೇಟಿ ಮಾಡಿದ್ದೀವಿ. ಅದಕ್ಕಿಂತ ಮುಖ್ಯವಾಗಿ ನಮ್ಮ ರಾಜ್ಯದವರೇ ಆದಂಥ ಮಾನ್ಯ ಸಚಿವರು ನಿನ್ನೆ ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಅವರು ಒಳ್ಳೆ ವಿಶ್ವಾಸದಿಂದ ಮಾತಾಡಿ ಚರ್ಚೆ ಮಾಡಿದ್ದಾರೆ. ಅದೇ ಸಂದರ್ಭದಲ್ಲಿ ನಾನು ಇಡೀ ದೇಶದ ಸಮಸ್ಯೆ, ಕಾರ್ಖಾನೆಗಳ ಸಮಸ್ಯೆ ಮತ್ತು ಮಾಲೀಕರ ಸಮಸ್ಯೆ ಬಗ್ಗೆ ಚರ್ಚೆ ಮಾಡಬೇಕು, ಒಂದು ಸಭೆ ಕರೆದು ಈ ಬೇರೆ ಬೇರೆ ರಾಜ್ಯದಲ್ಲಿ ಒಂದು ರೀತಿ ಕಮಿಷನ್ ವ್ಯತ್ಯಾಸ ಇದೆ, ಆಹಾರ ಪದಾರ್ಥ ವ್ಯತ್ಯಾಸ ಇದೆ, ಅದನ್ನು ಸರಿಪಡಿಸಬೇಕು ಅಂತ ಮನವಿ ಮಾಡಿದಾಗ ತುಂಬ ಖುಷಿಯಿಂದ ಒಪ್ಪಿದ್ದಾರೆ. ಒಪ್ಪಾದ್ಮೇಲೆ ನಾನು ಮತ್ತೆ ಕೆಲವು ಅಧಿಕಾರಿಗಳನ್ನು ಭೇಟಿ ಮಾಡಿದ್ದೇನೆ. ಭೇಟಿ ಮಾಡಾದರೆ ನಮ್ಮ ರಾಜ್ಯದವರೇ ಆದ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ಮತ್ತು ಕೇಂದ್ರದ ಕೈಗಾರಿಕಾ ಸಚಿವರಾದಂಥ ಕುಮಾರಸ್ವಾಮಿ ಅವರನ್ನು ಭೇಟಿ ಮಾಡಿದ್ದೀನಿ. ಮತ್ತು ಇವರು ಶೋಭಾ ಕರಂದ್ಲಾಜೆ ನಮ್ಮ ಕರ್ನಾಟಕದಲ್ಲಿ ಆಹಾರ ಮಾಜಿ ಸಚಿವರಾಗಿ ಕೆಲಸ ಮಾಡಿದರು. ಮತ್ತು ಸೋಮಣ್ಣ ಸಾಹೇಬರು ಸುಧಾ ಮಾಜಿ ಆಹಾರ ಸಚಿವರಾಗಿದ್ದು ಎಲ್ಲರಿಗೂ ನಾನು ಮನವಿ ಕೊಟ್ಟಿದ್ದೀನಿ. ಮನವಿ ಕೊಟ್ಟು ಬಂದರೆ ಎಲ್ಲ ಸ್ಪಂದಿಸಿದ್ದಾರೆ. ಈ ಸಮಸ್ಯೆಗಳು ಕೇಳ್ತಾರೆ, ಕರೆಕ್ಟಾಗಿದೆ. ಅತಿ ಶೀಘ್ರದಲ್ಲೇ ನಾವು ಪ್ರಹ್ಲಾದ್ ಜೋಶಿ ಅವ್ರಿಗೂ ನಿರ್ದೇಶನ ಕೊಟ್ಟು ನಿಮ್ಮ ಬೇಡಿಕೆ ಏನಿದೆ ಕರ್ನಾಟಕದಲ್ಲಿ ಸ್ವಲ್ಪ ಬಗೆಹರಿಸ್ತೀನಿ ಅಂತ ಹೇಳಿದರೆ ತುಂಬ ಖುಷಿಯಾಯಿತು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಟಿ. ಕೃಷ್ಣಪ್ಪ ರವರು ರಾಜ್ಯದಿಂದ ಆಯ್ಕೆಯಾಗಿ ಕೇಂದ್ರ ಸಂಪುಟದಲ್ಲಿ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿರುವ ಐವರಿಗೂ ಕೂಡ ನನ್ನ ಧನ್ಯವಾದಗಳನ್ನು ತಿಳಿಸುವೆ ಹಾಗೂ ನೂತನ ಸಚಿವರು ನ್ಯಾಯಬೆಲೆ ಅಂಗಡಿ ಮಾಲೀಕರ ಬಗ್ಗೆ ಮುತುವರ್ಜಿ ವಹಿಸಬೇಕೆಂದು ಮನವಿ ಮಾಡಿಕೊಂಡರು. ಅದಕ್ಕೋಸ್ಕರನೇ ಈ ಮಂತ್ರದ್ದು ಮತ್ತು ಸರ್ವರ್ದು ಎಲ್ಲ ಲೆಟರ್ ಕೊಟ್ಟಿದ್ದೀನಿ. ಅವರು ನಿನ್ನೆ ಪೂಜಾ ಕಾರ್ಯಕ್ರಮ ಇರೋದ್ರಿಂದ ತುಂಬ ಬ್ಯುಸಿಲಿದ್ದರು. ಇನ್ನೊಂದು ವಾರದಲ್ಲೇ ಮಾಹಿತಿ ಕೊಡ್ತೀನಿ ಅಂತ ಹೇಳಿದರೆ, ಅದಲ್ಲದೆ ಇಡೀ ದೇಶಾದ್ಯಂತ ಎಲ್ಲ ಪದಾಧಿಕಾರಿಗಳನ್ನ ಕರೆದು ಯಾವ್ಯಾವ ರಾಜ್ಯದ ಏನೇನಿದೆ ಅಂತ ಮಾಹಿತಿ ತಗೋಬೇಕು ಅಂತ ಅಂದ್ಬಿಟ್ಟು ಮನವಿ ಮಾಡಿದೆ. ಅದಕ್ಕೂ ಸಹ ಒಪ್ಪಿದ್ದಾರೆ ಜೋಶಿ ಸಾಹೇಬರು. ಅತಿ ಶೀಘ್ರದಲ್ಲೇ ಒಂದು ಸಭೆ ಕರೆದು ಯಾತಕ್ಕೆ ಅಂತ ನಾನು ಯಾತಕ್ಕೆ ಈಗ ಪ್ರೆಸ್ ಕೇಳ್ತಾ ಇದ್ದೀನಿ ಅಂದರೆ, ಅವರು ನಾವು ಹೋದಾಗ ನಮ್ಮ ಕರ್ನಾಟಕದವರು ಅಂತ ಅಂದು ತುಂಬ ಪ್ರೀತಿ ವಿಶ್ವಾಸದಿಂದ ಮಾತಾಡಿ ನಮ್ಮ ಜೊತೆ ಎಲ್ಲ ಚರ್ಚೆ ಮಾಡೋದು ತುಂಬ ಖುಷಿಯಾಯಿತು. ಅದಕ್ಕೋಸ್ಕರ ನಮ್ಮ ರಾಜ್ಯದವರೇ ಆಗಿರೋದ್ರಿಂದ ಅವರಿಗೆ ಅಭಿನಂದನೆ, ಮತ್ತೊಮ್ಮೆ ನಿಮ್ಮ ಮೂಲಕ ಅಭಿನಂದನೆ ಸಲ್ಲಿಸ್ತಾರೆ. ಸುದ್ದಿ 3 ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.